ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ ಮನೆ ಮಗಳು ಸೇವಂತಿ ಸೇವಂತಿ. ನೀನು ಸೇವಂತಿ ನೆನಪಿಂದ ಆಚೆ ಬರಬೇಕು ಕಣ. ಬಂದು ಬಂದು ನೀನ್ ಮೊದ್ಲನ್ ತರ ಹೇಗಿದ್ದೋ ಹಾಗೆ ಇರ್ಬೇಕು ಕಣ. ಈಗ ನಾನು ಬದಲಾಗಿದ್ದೀನ? ಹಾ, ಈಗ ಸ್ವಲ್ಪ ನೋಟಿಸಬಲ್ ಚೇಂಜಸ್ ಕಾಣಿಸ್ತಿದೆ. ನಿನ್ ದೃಷ್ಟಿಲ್ಲ ಅಷ್ಟೇ, ನಾನೇನು ಬದಲಾಗಿಲ್ಲ. ಮೇ ಬಿ ಸೇವಂತಿ ನೆನಪಿಂದ ನಾನು ಆಚೆ ಬಂದಿದ್ದ ದಿವಸ ನೀವು ಹೇಳಿದ ಬದಲಾವಣೆ ನನ್ನಲ್ಲಿ ಕಾಣಿಸ್ಬಹುದು. ಅರ್ಜುನ, ನೀನ್ ಸಮರ್ಥಿಸ್ಕೋಬೇಡ. ನಾನ್ ನಿನ್ ಹೆತ್ತ ತಾಯಿ ಕಣೋ, ನನಗ್ ಗೊತ್ತಾಗಲ್ವಾ? ನೋಡು ಅರ್ಜುನ, ಆ ಸೇವಂತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಯ್ತು. ನಾವೆಲ್ಲ ಎಷ್ಟು ಹತ್ತು ಕರೆದ್ರೂ ನಮ್ಮ ಮಾತು ಕೇಳದೆ ಈ ಮನೆಯಿಂದ ಹೋದ್ಲು. ಇಲ್ಲಿಗೆ ನಿನ್ ಬದುಕು ಮುಗಿಲಿಲ್ಲ ಕಣೋ, ನಿನ್ ಬದುಕು ಮುಂದುವರಿಬೇಕು. ಮುಂದುವರಿತಿದೆಯಲ್ಲ, ನಾನು ಬದುಕ್ತಿದ್ದೀನಲ್ಲ. ಹಾಗಲ್ಲ ಕಣೋ, ಅವಳು ನಿನ್ನ ಮರ್ತ ಹಾಗೆ ನೀನು ಅವಳನ್ನ ಮರ್ತು ಹೇಳಮ್ಮ. ಅವಳನ್ನ ಮರ್ತು ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕಾ? ಹೌದು ಕಣೋ ಅರ್ಜುನ, ನೀನ್ ಇನ್ನೊಂದು ಮದುವೆ ಮಾಡ್ಕೊಂಡು 4 ಜನರ ತರ ಸಂತೋಷವಾಗಿ ಬದುಕ್ಬೇಕು. ಅವಳು ನಿನ್ನ ಒಂಟಿಯಾಗಿ ಬಿಟ್ಟೋದ್ಲಲ್ಲ, ಅವಳ ಮುಖಕ್ಕೆ ಹೊಡೆದಾಗೆ ಅವಳ ಮುಂದೆ ಸಂತೋಷವಾಗಿ ಬದುಕ್ಬೇಕು ಕಣ. ನಾನು ಅದನ್ನ ಕಣ್ ತುಂಬ ನೋಡ್ಬೇಕು ಅರ್ಜುನ. ಅರ್ಜುನ, ನೀನ್ ಈಗಲೇ ಮದುವೆ ಆಗು ಅಂತ ನಾನು ಹೇಳ್ತಿಲ್ಲ. 1-2 ದಿನ ಟೈಮ್ ತಗೋ, ಯೋಚನೆ ಮಾಡು. ಏನ್ ಅಶ್ವಿನ್, ಏನ್ ಪ್ರಿಯಾ, ನಾನು ಹೇಳ್ತಿರೋದೇನಾದ್ರೂ ತಪ್ಪಿದ್ಯಾ? ತಪ್ಪೇನಿಲ್ಲ. ಹಾ ಅಣ್ಣ, ಅಮ್ಮ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅದಕ್ಕೆ ಮೇಲಿರೋ ಪ್ರೀತಿ ಕಾಳಜಿ ಎಲ್ಲ ನಮಗೂ ಅರ್ಥ ಆಗುತ್ತೆ. ನೀವಿಬ್ರು ಡಿವೋರ್ಸ್ ಆದಾಗ ನೊಂದ್ಕೊಂಡಿದ್ದು ನಾನು ಪೂಜಾ. ನಾವು ಫಸ್ಟು ಅವಾಗ ಮಾತಾಡ್ಕೋತಿದ್ವಿ, ಜೀವಕ್ಕೆ ಜೀವ ಕೊಡೋದಕ್ಕೆ ಅಣ್ಣನ ಲೈಫಿಂದ ದೂರ ಆದರೆ ಅಣ್ಣನ ಲೈಫ್ ಕತೆ ಏನು, ಮುಂದೆ ಅವನು ಇನ್ನೊಂದು ಮದುವೆ ಆಗ್ತಾನ ಅಂತ. ಅಣ್ಣ, ಇದು ರೈಟ್ ಟೈಮ್. ಪಾಪ ಅಮ್ಮ ಅವಳ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದಾಳೆ, ಅದು ಅವಳ ಕಾಳಜಿ. ನಾನು ಈ ವಿಚಾರಕ್ಕೆ ಅಮ್ಮನ ಪರವಾಗಿ ನಿಂತ್ಕೋತೀನಿ. ಅರ್ಜುನ್ ಬಾಬಾ, ಇದು ತ್ರೇತಾಯುಗ ಅಲ್ಲ, ರಾಮನ್ ತರ ಇರ್ತೀನಿ ಅನ್ನೋಕೆ. ಸೇವಂತಿ ಅಕ್ಕ ನಿಮ್ ಲೈಫಿಂದ ಹೋಗಾಯ್ತು, ಅವಳಿನ್ ವಾಪಸ್ ಬರಲ್ಲ ಅಂದ್ಮೇಲೆ ಯೋಚನೆ ಯಾಕೆ ಮಾಡ್ತೀರಾ? ಒಪ್ಕೊಂಬಿಡಿ. ಹೌದು ಕಣೋ ಅರ್ಜುನ, ಒಪ್ಕೊಳ್ಳೋ. ಅಣ್ಣ, ನೋ. ಕನಸಲ್ಲಿ ಯಾರದ್ದೇ ಸಾವಾದ್ರೂ ಅವರು ದೀರ್ಘಾಯುಷಿಗಳಾಗ್ತಾರಂತೆ.
ಬೆಳಗಿನ ಜಾವತ್ ಕನಸು ನಿಜ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ JP ಸರ್ ಅಜ್ಜಿ ಆರೋಗ್ಯ ಸುಧಾರಿಸುತ್ತೆ, ಅವ್ರಿಗೆ ದೀರ್ಘಾಯುಷ್ಯ ಇದೆ ಅಂತ ಹೇಳ್ತಾ ಇದಾರಲ್ಲ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತೂ ಗೊತ್ತಾಗ್ತಾನೆ ಇಲ್ವಲ್ಲ. ನಿನ್ ಮನೆ ಬಿಟ್ಟು ಹೋದಾಗಿಂದ ಅವ್ರ ರೂಮಿಂದ ಆಚೆನೆ ಬಂದಿಲ್ಲ. ಅವ್ರು ಜೀವಂತವಾಗಿ ಆಚೆ ಬರಬೇಕು ಅಂದ್ರೆ ನೀನು ವಾಪಸ್ ಬಂದು ನನ್ನ ಜೊತೆ ಸಂಸಾರ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಹೆಣ ಬರುತ್ತೆ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದೇ ಚಿಂತೆಲೆ ಕೊರ್ಗಿ ಅವ್ರಿಗೆ ಜ್ವರ ಬಂದಿದೆ. ಒಂದಗಳ ಅನ್ನನೂ ತಿಂದಿಲ್ಲ, ನೀರು ಕುಡ್ದಿಲ್ಲ, ನರಳ್ತಾ ಇದ್ದಾರೆ ಸೇವಂತಿ. ಅಯ್ಯೋ ಅಮ್ಮ, ಅಯ್ಯೋ ದೇವ್ರೆ. ಓ ಸೇವಂತಿ, ಏನಮ್ಮ ಇದು? ಅಲ್ಲ ಏನ್ ಮಾಡ್ತಿದ್ಯಾ ನೀನು? ಅಲ್ಲ ಕೈ ಸುಡ್ತಾ? ಅದು ಹಾಲು ಹೋಗ್ತಿತ್ತು ಯಾವ್ದೋ ಅಲ್ಲ ಅಲ್ಲಿ ಇಕ್ಕಳ ಇತ್ತಲ್ವಾ, ಇಕ್ಕಳ ತಗೋಬೋದಾಗಿತ್ತಲ್ವಾ? ನೋಡ್ಕೊಂಡು ಕೆಲಸ ಮಾಡ್ಬೇಕು. ಬಾ ಎಲ್ಲಮ್ಮ, ಬಾ ಬಾ ನೋಡ್ಕೋಬಾರ್ದ? ಅಲ್ಲಿ ಸೇವಂತಿ ಒಬ್ಳೆ ನನ್ನ ನೆನಪಲ್ಲಿ ಹೇಗ್ ನೋವು ಅನುಭವಿಸ್ತಿದ್ದಾಳೋ, ಎಷ್ಟು ಸಂಕಟ ಪಡ್ತಿದ್ದಾಳೋ ಅಂತ ನಾನು ಚಡಪಡಿಸ್ತಾ ಇದ್ರೆ ನಿಮಗೆ ನನ್ನ ಮದ್ವೆದೇ ಚಿಂತೆನಾ? ಅಲ್ಲಮ್ಮ, ಸೇವಂತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸೋದರತ್ತೆ ಮಗಳು, ನಿನ್ನ ಪ್ರೀತಿಯ ನಾದ್ನಿ ಶಾಂತ ಮಗಳಮ್ಮ. ಎಲ್ಲೋ ಇದ್ದೋಳ್ನ ನಾನೇ ಮನೆ ಕರ್ಕೊಂಡು ಬಂದಿರಬಹುದು, ಮದ್ವೆನೂ ಆಗಿರಬಹುದು. ಆದ್ರೆ ಅದಕ್ಕೂ ಮುಂಚೆ ಎಷ್ಟೋ ವರ್ಷಗಳ ಹಿಂದೆನೆ ನಮಗೆ ಮದ್ವೆ ಅಂದ್ರೆ ಏನು ಅನ್ನೋ ಕಲ್ಪನೆನೂ ಇಲ್ದೇ ಇರೋಂಥ ವಯಸ್ಸಿನಲ್ಲಿ ನಮ್ಮನ್ನ ಗಂಡ ಹೆಂಡತಿ ಮಾಡ್ದವ್ರು ನೀವು. ಈಗ ನೀವೇ ಅವಳನ್ನ ಮರ್ತು ಬಿಡು ಅಂತ ಹೇಳ್ತಾ ಇದ್ದೀರಲ್ಲ, ಇದ್ ನಿಮ್ಗೆ ನ್ಯಾಯ ಅನ್ನಿಸ್ತಿದ್ಯಾ? ಅರ್ಜುನ, ತಾಯಿ ಆದವಳಿಗೆ ಮಗನ್ ಚಿಂತೆ ಅಷ್ಟೇ ಮುಖ್ಯ. ತಾಯಿ ಮಗನ್ನ ಎಷ್ಟು ಇಷ್ಟಪಡ್ತಾಳೋ, ಸೊಸೆ ಆದವಳನ್ನು ಮಗನಷ್ಟೇ ಇಷ್ಟಪಟ್ರೆ ಆ ತಾಯಿಗೆ ನಿಶ್ಚಿಂತೆ. ನಡು ನೀರಲ್ಲಿ ಸೊಸೆ ಬಿಟ್ಟೋದ್ರೆ ಆ ತಾಯಿಗೆ ಚಿಂತೆ ತಪ್ಪಿದಲ್ಲ ಕಣೋ. ಹಾಗಂತ ಇನ್ನೊಂದು ಮದ್ವೆನೇ ಇದಕ್ಕೆ ಪರಿಹಾರ ಅಲ್ಲಮ್ಮ. ನಿನಗ್ ಪರಿಹಾರ ಇಲ್ಲೇ ಇರ್ಬೋದು, ಆದ್ರೆ ಹೇಳ್ಬಿಡು, ಯಾಕೆ ಹೆದರ್ಕೋತಾ ಇದೀಯಾ? ಅರ್ಜುನ, ಮೀರಾಗೆ ನಮ್ಮಿಂದ ಆಗಿರೋ ಅನ್ಯಾಯಕ್ಕೆ ಪರಿಹಾರ ಸಿಗ್ಬೇಕಲ್ವಾ? ಅರ್ಜುನ, ಈಗಾಗ್ಲೇ ನಮ್ಮಿಂದ ಮೀರಾಗೆ ಫಿಕ್ಸ್ ಆಗಿದ್ ಮದ್ವೆ ತಪ್ಪೋಯ್ತು. ಸಮಾಜದಲ್ಲಿ ಅವಳಿಗೆ ಕೆಟ್ಟ ಹೆಸರು ಬಂತು. ಅಲ್ಲ ಕಣೋ ಅರ್ಜುನ, ನೀನ್ ಕೋರ್ಟಲ್ಲಿ ಗೆದ್ದಿದ್ರೆ ಕಡೆ ಪಕ್ಷ ಅವಳಿಗೆ ಅಂಟ್ಕೊಂಡಿದ್ ಕಳಂಕ ತಪ್ಪೋಗ್ತಿತ್ತು. ಆದ್ರೆ ನೀನು ಕೋರ್ಟಲ್ಲಿ ಸೋತೋದೆ. ಹಾಗಾಗಿ ಪಾಪ ಅವಳಿಗೆ ಕಳಂಕೆ ಅನ್ನೋ ಪಟ್ಟ ಹಾಗೆ ಉಳ್ಕೊಂಡ್ಬಿಡ್ತು. ಅರ್ಜುನ, ನಿನಗ್ ಬೇಜಾರಾಗ್ಬೋದು, ಆದ್ರೂ ಸಂದರ್ಭ ಬಂತಲ್ಲ ಅಂತ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ. ಸೇವಂತಿ ಆರೋಪದಲ್ಲಿ ಸುಳ್ಳಿಲ್ಲ, ತಪ್ಪೆಲ್ಲ ನಿಂದು ಅಂತ ತಾನೆ? ಅಂದ್ಮೇಲೆ ಎಲ್ರು ಹೇಳೋ ಹಾಗೆ ನಿನ್ಗೂ ಮೀರಂಗೂ ಸಂಬಂಧ ಇತ್ತು ಅಂತ ತಾನೆ? ಹೇಳು ಅರ್ಜುನ, ಪಾಪ ಇವಾಗ ಅವಳಿಗೆ ಯಾರು ಬಾಳ್ಕೊಡ್ತಾರೆ? ಅಲ್ಲ ಕಣೋ ಅರ್ಜುನ, ನಿಮ್ಮಿಬ್ರು ಮಧ್ಯೆ ಏನು ಇಲ್ಲ ಅಂದಿದ್ರೆ ನೀನ್ ಅದನ್ನ ನಿರೂಪಿಸ್ಬೇಕಾಗಿತ್ತು. ನೀನ್ ನಿರೂಪಿಸಿದ್ರೆ ನಿನ್ ಯಾರು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ನಿನ್ ದಾರಿಗೆ ಯಾರು ಅಡ್ಡ ಬರ್ತಾ ಇರ್ಲಿಲ್ಲ. ನೋಡಮ್ಮ, ನೀನ್ ಹೇಳ್ದಾಗೆ ಅವಳಿಗೆ ನನ್ನಿಂದ ಅನ್ಯಾಯ ಆಗಿದೆ ಅಂದ್ರೆ ನಾನು ಅದಕ್ಕೆ ಏನಾದ್ರೂ ಪರಿಹಾರ ಕೊಡ್ತೀನಿ, ಅಥವಾ ಅದಕ್ಕೇನಾದ್ರೂ ಬೇರೆ ದಾರಿ ಹುಡುಕ್ತೀನಿ. ಅದು ಬಿಟ್ಟು ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನನ್ನ ಮೇಲೆ ಹೇರಕ್ ಬರಬೇಡ.
ನಾನು ಇನ್ನೊಂದು ಮದ್ವೆ ಆಗಲ್ಲ ಅಷ್ಟೇ.